ನಮ್ಮ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದಲ್ಲಿ BNS ಸಿರಿಧಾನ್ಯ ಮಳಿಗೆ. ಹಿಂದೆ ಸಿರಿಧಾನ್ಯಗಳು ಬಡವರು ಮತ್ತು ಹಳ್ಳಿ ಜನರಿಗೆ ಮಾತ್ರ ಎಂಬ ಮಾತು ಇತ್ತು. ಈಗ ಬದಲಾಗಿದೆ. ಗ್ರಾಮೀಣ ಪ್ರದೇಶದ ಜನರಿಗಿಂತ ಹೆಚ್ಚಾಗಿ ನಗರವಾಸಿಗಳು ಸಿರಿಧಾನ್ಯಗಳನ್ನು ಸ್ವಾಗತಿಸಿದ್ದಾರೆ. ನಗರಗಳು, ಪಟ್ಟಣಗಳು ಮತ್ತು ಮಹಾನಗರಗಳು ಅಂಗಡಿಗಳಲ್ಲಿ ಹಲವು ಬಗೆಯ ಸಿರಿಧಾನ್ಯಗಳು ಇಂದು ಸಿಗುತ್ತಿವೆ. ಅಂತಹ ಸಿರಿಧಾನ್ಯದ ಅಂಗಡಿಯನ್ನು ಚಿಂತಾಮಣಿ ನಗರದ ಸಮಾಜ ಸೇವಕರು, ದಾನಿಯಾಗಿರುವ BNS ನಾರಾಯಣಸ್ವಾಮಿಯವರು ಚಿಂತಾಮಣಿ ಶಿಡ್ಲಘಟ್ಟ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ನಗರದ 31ನೇ ವಾರ್ಡಿನ ತಿಮ್ಮಸಂದ್ರದಲ್ಲಿ BNS ಸಿರಿಧಾನ್ಯಗಳ ನೂತನ ಅಂಗಡಿ ಮಳಿಗೆಯನ್ನು ಪ್ರಾರಂಭಿಸಿದ್ದಾರೆ. ಸಿರಿಧಾನ್ಯಗಳು ನಮ್ಮ ಸಾಂಪ್ರದಾಯಿಕ ಆಹಾರಗಳು. 16,000 ವರ್ಷಗಳ ಹಿಂದೆಯೇ ಧಾನ್ಯಗಳನ್ನು ಮಾನವರು ಬೆಳೆಯುತ್ತಿದ್ದರು. ನಮ್ಮ ಪ್ರಾಚೀನ ಕವಿಗಳು ಅಂದಿನ ಕಾಲದ ಆಹಾರ ಕ್ರಮದ ಬಗ್ಗೆಯೂ ಬರೆದಿದ್ದಾರೆ. ಆಹಾರ ಪದಾರ್ಥಗಳಲ್ಲಿ ಧಾನ್ಯಗಳೇ ಅತ್ಯಂತ ಹಳೆಯ ಆಹಾರ. ರಾಗಿ, ಜೋಳ, ಸಜ್ಜೆ, ನವಣೆ, ಸಾಮೆ, ಆರ್ಕ, ಬರುಗು, ಕೊರಲೆ ಇವು ಕೆಲವು ಧಾನ್ಯಗಳು. ಈ ಧಾನ್ಯಗಳು ಕಾಳುಗಳು ಗಾತ್ರದಲ್ಲಿ ಚಿಕ್ಕದಾಗಿರೋದ್ರಿಂದ ಇವುಗಳನ್ನು ಕಿರುಧಾನ್ಯಗಳು ಎನ್ನುತ್ತಾರೆ. ಈ ಸಿರಿಧಾನ್ಯಗಳು ಆರೋಗ್ಯಕ್ಕೆ ಉತ್ತಮವಾಗಿರುವುದರಿಂದ ಇಂದು ಬಡವರ ಆಹಾರವಾಗಿ ಎಲ್ಲರ ಆಹಾರವಾಗಿರುವುದು ವಿಶೇಷ. ಇನ್ನು ಸಿರಿಧಾನ್ಯಗಳ ಬಗ್ಗೆ ವಿವರಿಸಿದ ಅಂಗಡಿಯ ಮಾಲೀಕ BNS ನಾರಾಯಣಸ್ವಾಮಿರವರು, ಸಿರಿಧಾನ್ಯಗಳಲ್ಲಿ ನಾರು ಮತ್ತು ಕಬ್ಬಿಣದ ಅಂಶಗಳು, ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬಿನಾಂಶಗಳು ಬೇರೆ ಧಾನ್ಯಗಳಿಗೆ ಹೋಲಿಸಿದರೆ ಹೆಚ್ಚಾಗಿವೆ. ಜೊತೆಗೆ ಇವುಗಳಲ್ಲಿ ಶಕ್ತಿಶಾಲಿ ಆಂಟಿ ಆಕ್ಸಿಡೆಂಟ್ಗಳು ಮತ್ತು ರೋಗ ನಿರೋಧಕ ಶಕ್ತಿ ಇರುವುದರಿಂದ ಪೌಷ್ಟಿಕತೆಯ ಕಣಜಗಳೇ ಆಗಿವೆ. ಅಕ್ಕಿ ಮತ್ತು ಗೋಧಿಗಿಂತ 5 ಪಟ್ಟು ಪ್ರೋಟೀನ್, ವಿಟಮಿನ್, ನಾರಿನಾಂಶ ಹಾಗೂ ಖನಿಜಗಳು ಸಿರಿಧಾನ್ಯಗಳಲ್ಲಿವೆ. ಸಾಮೆ ಮತ್ತು ನವಣೆಗಳ ಪೋಷಕಾಂಶಗಳು ಸಿರಿಗಳೇ ಆಗಿವೆ. ಅದೇ ಅಕ್ಕಿ, ರಾಗಿ ಮತ್ತು ಗೋಧಿ ತಿನ್ನುವುದರ ಬದಲಿಗೆ ವಿವಿಧ ಪೋಷಕಾಂಶಗಳ ಗಣಿಗಳೇ ಆಗಿರುವ ಸಿರಿಧಾನ್ಯಗಳ ಸೇವನೆ ಇಂದು ಆರೋಗ್ಯಕ್ಕೆ ಅಗತ್ಯವಾಗಿದೆ ಎಂದ ಅವರು, ಪೌಷ್ಟಿಕಾಂಶಗಳ ಸಿರಿಧಾನ್ಯಗಳಲ್ಲಿ ಹೆಚ್ಚಾಗಿರುವುದರಿಂದ ಹಲವರಿಗೂ ಸಿರಿಧಾನ್ಯಗಳು ಅಚ್ಚುಮೆಚ್ಚಾಗಿವೆ. ಕೆಲವು ಹೋಟೆಲ್ಗಳು ಸಿರಿಧಾನ್ಯಗಳ ಖಾದ್ಯಗಳನ್ನು ಇದೀಗ ತಯಾರಿಸುತ್ತಿವೆ ಎಂದು ವಿವರಿಸಿದ ಅವರು, ಇಂದು ನಮ್ಮೂರಿನಲ್ಲಿ ಸಿರಿಧಾನ್ಯದ ಮಳಿಗೆ ಪ್ರಾರಂಭಿಸಿದ್ದು ಇದರ ಸದುಪಯೋಗ ಪಡೆದುಕೊಂಡು ಆರೋಗ್ಯವಾಗಿ ಇರುವಂತೆ ನಾರಾಯಣಸ್ವಾಮಿ ಕೋರಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಸುಮಾರು 1 ವರ್ಷದಿಂದ ನಾವು ಕಷ್ಟಪಟ್ಟು BNS ನ್ಯೂಟ್ರಿಮಿಕ್ಸ್ ಅನ್ನೋ ಇದನ್ನು ಇವತ್ತು ಲೋಕಾರ್ಪಣೆ ಮಾಡಿದ್ದೀವಿ. ಇದು ನಮ್ಮ BNS ಪ್ರಾಡಕ್ಟ್ 24 ಇಂಗ್ರೀಡಿಯೆಂಟ್ಸ್ ಬಂದಿದೆ. ಇದರಲ್ಲಿ ಸಾಮೆ, ಸಜ್ಜೆ, ಕೊರಲೆ, ನವಣೆ ಇನ್ನೂ ಮುಂತಾದ ಕಾಳುಗಳು, ಬೇಳೆಗಳು, ಡ್ರೈ ಫ್ರೂಟ್ಸು ಮುಂತಾದನ್ನು ಹೊಂದಿ 24 ಇಂಗ್ರೀಡಿಯೆಂಟ್ಸಿಂದ ಮಾಡಿದ್ದೀವಿ. ಊಟ ಬಲ್ಲವನಿಗೆ ರೋಗವಿಲ್ಲ, ಆಹಾರವೇ ಔಷಧಿ ಎಂಬ ನಾಣ್ಣುಡಿಯಂತೆ ನಮ್ಮ ಹಿರಿಯರು 100 ವರ್ಷ ಆರೋಗ್ಯವಾಗಿ ಆನಂದವಾಗಿ ಬದುಕಿದ್ರು. ಕಾರಣ ನಮ್ಮ ಹಿರಿಯರೆಲ್ಲ ಈ ಥರದ ಆಹಾರನೇ ಸೇವಿಸ್ತಿದ್ರು. ಈಗ ಮಾಡ್ರನ್ನು ಆಹಾರಕ್ಕೆ ಮೊರೆ ಹೋಗಿ ಆರೋಗ್ಯ ಮತ್ತು ಆಯುಷ್ ಎರಡೂ ಕಳ್ಕೊಳ್ತಿದ್ದಾರೆ. ಆದ ಕಾರಣ ಎಲ್ಲರೂ ಈ ನ್ಯೂಟ್ರಿಮಿಕ್ಸ್ ಪೌಡ್ರನ್ನ ಉಪಯೋಗಿಸ್ಕೊಳ್ಳಿ. 3 ವರ್ಷದ ಮೇಲ್ಪಟ್ಟ ಎಲ್ಲ ಆರೋಗ್ಯವಂತರು ಕೂಡ ಇದನ್ನು ಉಪಯೋಗಿಸ್ಬೋದು. ಇದು ಪ್ರಮುಖವಾಗಿ ಎಲ್ಲ ಕಾಯಿಲೆಗಳಿಗೂ ಒಂಥರ ರಾಮಬಾಣ ಇದ್ದಾಗೆ. ಸೊ BP ಇರೋರಾಗಲಿ, ಶುಗರ್ ಇರೋರಾಗಲಿ, ಅಥವಾ ಇದು ಇಮ್ಯುನಿಟಿ ಪವರ್, ರೋಗ ನಿರೋಧಕ ಶಕ್ತಿ ತುಂಬ ಹೊಂದಿದೆ. ಆದ ಕಾರಣ ಇದೆಲ್ಲರೂ ಉಪಯೋಗಿಸಿ. ನಮ್ಮ ಪ್ರಾಡಕ್ಟ್ ಬಗ್ಗೆ ನಾವು ತುಂಬ ಹೇಳೋದು ಚೆನ್ನಾಗಿರಲ್ಲ. 1 ತಿಂಗಳ ಮಟ್ಟಿಗೆ ನೀವೆಲ್ಲರೂ ಇದನ್ನು ಉಪಯೋಗಿಸಿ. ಮತ್ತು ನಿಮ್ಮ ಡಾಕ್ಟರ್ ಹತ್ರ ಹೋಗಿ BP ಆಗಲಿ, ಶುಗರ್ ಆಗಲಿ ಚೆಕ್ ಮಾಡಿಸ್ಕೊಳ್ಳಿ. ಕಡಿಮೆ ಆಗಿದ್ದಲ್ಲಿ ನಿಮ್ಮ ಡಾಕ್ಟರ್ ಸೂಚನೆ ಮೇರೆಗೆ ಔಷಧಿಗಳನ್ನು ಕಡಿಮೆ ಮಾಡಿಕೊಳ್ಳಿ. ನೀವೇ ಸ್ವಂತ ಡಾಕ್ಟರ್ ಆಗೋಕ್ಕೆ ಹೋಗಬೇಡಿ. ಆರೋಗ್ಯವೇ ಮಹಾಭಾಗ್ಯ ಅಂದ ಹಾಗೆ ಎಲ್ಲರೂ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಳಿ, ಆನಂದವಾಗಿರಿ, ಆರೋಗ್ಯವಾಗಿರಿ ಅಂತ ಹೇಳಿ ನಾನು ಎಲ್ಲರಿಗೂ ಹೇಳಕ್ಕೆ ಬಯಸುತ್ತೇನೆ. ಚಿಂತಾಮಣಿ ಜನತೆ, ಚಿಕ್ಕಬಳ್ಳಾಪುರ ಜನತೆ ಹಾಗೂ ರಾಜ್ಯಾದ್ಯಂತ ನಮ್ಮ BNS ನ್ಯೂಟ್ರಿಮಿಕ್ಸ್ ಉಪಯೋಗಿಸಿ. ಇದು ಒಮ್ಮೆ ಕುಡೀರಿ, ಒಮ್ಮೆ ತಿನ್ನಿ ಕೂಡ ಇದರಲ್ಲಿ ಮಾಡ್ಕೋಬೋದು. ಸರ್, ಇದ್ರ ಬೆಲೆ 380 ರೂಪಾಯಿ ಇದೆ.
380 ರುಪೀಸ್ಗೆ ಇದು ಸಿಗುತ್ತೆ. ಬೆಳಗ್ಗೆ 1 ಸ್ಪೂನ್, ಸಾಯಂಕಾಲ 1 ಸ್ಪೂನ್ ಬೆಲ್ಲ ಅಥವಾ ಜೇನುತುಪ್ಪದೊಂದಿಗೆ ಇದನ್ನು ಸೇರಿಸ್ಬೋದು. ನಿಮಗೆ ಕಾಫಿ ಟೀ ಕೂಡ 400 500 ರೂಪಾಯಿ ಪರ್ ಕೆ ಜಿ ಸಿಗುತ್ತೆ. ಇದೂ ಅದೇ ರೇಟಲ್ಲೇ ಸಿಗುತ್ತೆ. ಸೊ ಇದೆಲ್ಲರೂ ಇದನ್ನು ಸದ್ಬಳಕೆ ಮಾಡ್ಕೋಬೇಕೆಂದು ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಸರ್ ಇದು ಇಲ್ಲೇ ಸರ್, ಇಲ್ಲೇ ತಯಾರಾಗೋದು. ಮತ್ತೆ ಇದಕ್ಕೆ ಡಿಸ್ಟ್ರಿಬ್ಯೂಟ್ ಇದು ರಾಜ್ಯಾದ್ಯಂತ ಹೋಗಬೇಕು ಅಂತ ನಮ್ಮ ಕೋರಿಕೆ. ಸೊ ಇದೆಲ್ಲ ಇದರಲ್ಲಿ ರಾಜ್ಯಾದ್ಯಂತ ಎಲ್ಲರಿಗೂ, ಪ್ರತಿಯೊಬ್ಬ ನಾಗರಿಕರಿಗೂ ಇದನ್ನು ಸೇರೋ ಥರ ನಾವು ಮಾಡ್ತೀವಿ. ಸರ್ ಈ ಥರ ಇದನ್ನು ನಾವು ಒಂದು 4-5 ವರ್ಷದಿಂದ ನಾವು ಮನೆಯಲ್ಲೇ ಸುಮಾರು 9 ಸಿರಿಧಾನ್ಯಗಳು, ಬೇಳೆಕಾಳುಗಳು ಹಾಕಿ ನಾವು ಮುದ್ದೆ ರೂಪದಲ್ಲಿ, ರೊಟ್ಟಿ ರೂಪದಲ್ಲಿ ಸುಮಾರು 5-6 ವರ್ಷದಿಂದ ನಾವು ಇದನ್ನು ಬಳಸ್ತಿದ್ವು. ಸೊ ನಮಗೆ ಇದನ್ನು ಎಲ್ಲರಿಗೂ ಆರೋಗ್ಯ ಕಾಪಾಡ್ಕೊಳ್ಳೋ ನಿಟ್ಟಿನಲ್ಲಿ ಎಲ್ಲರಿಗೂ ಯಾಕೆ ಹಂಚಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು 1 ವರ್ಷದಿಂದ ನಮಗೆ ತಾಟ್ ಬಂತು. ಸೊ ಆದ ಕಾರಣ 1 ವರ್ಷ ಶ್ರಮ ಪಟ್ಟು ನಾವು ಇನ್ನೂ ಇದಕ್ಕೆ 9 ನಾವು ತಿಂತಾ ಇದ್ದಿದ್ದು ಈಗ 24 ಇಂಗ್ರೀಡಿಯೆಂಟ್ಸ್ ಹಾಕಿ ಸಿರಿಧಾನ್ಯಗಳು, ಬೇಳೆಕಾಳುಗಳು, ಡ್ರೈ ಫ್ರೂಟ್ಸು ಇದೆಲ್ಲ ಥರದ್ದು ಹಾಕಿ ಆರೋಗ್ಯ ಕಾಪಾಡೋದರಲ್ಲಿ ಪ್ರಮುಖ ಒಂಥರ ಆರೋಗ್ಯ ದೇವರ ವರನೇ ಅನ್ಬೇಕು. ಆ ಥರ ಇದು ವರ್ಕ್ ಆಗುತ್ತೆ. ಎಲ್ಲರೂ ಉಪಯೋಗಿಸ್ಬೇಕಂತ ನಾನು ಕೋರ್ಕೊಳ್ತೀನಿ. ಶುಗರ್ ಐಟಮ್ ಶುಗರ್ ಆಡೆಡ್ ಸರ್, ನ್ಯಾಚುರಲ್. ಸರ್ ಇನ್ನೇನು ವಿಶೇಷ? ನಾವು ಅದಾಗಲೇ ಹೇಳಿದ್ದು, ನಾವು ನಮ್ಮ ಪ್ರಾಡಕ್ಟ್ ಬಗ್ಗೆ ನಾವು ತುಂಬ ಹೇಳುತ್ತೇನಲ್ಲ. 1 ತಿಂಗಳ ಕಾಲ ಮಟ್ಟಿಗೆ ಇದನ್ನೆಲ್ಲರೂ ಉಪಯೋಗಿಸ್ಲಿ. ಬೆಳಗ್ಗೆ 1 ಸ್ಪೂನು, ಸಾಯಂಕಾಲ 1 ಸ್ಪೂನು, ಆದರೆ ಒಂದು ಮುದ್ದೆ ರೂಪದಲ್ಲಾಗಲಿ, ಚಪಾತಿ ರೊಟ್ಟಿ ರೂಪದಲ್ಲಿ ಉಪಯೋಗಿಸಿ ಮತ್ತೆ ನಾಗರಿಕರು ಹೇಳಬೇಕಂತ ನಾವು ಕೋರ್ಕೊಳ್ಳಿ.